ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಕ್ಷಣ ಗಣನೆ ಇರುವಾಗ ಈ ಬಾರಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಟ್ರಬಲ್ಗೆ ಸಿಕ್ಕಾಕೊಳ್ಳೋದು ಖಂಡಿತ. ಯಾಕಂದ್ರೆ ಆ ಇಬ್ಬರು ನಾಯಕರಿದಾರಲ್ಲ, ಆ ಇಬ್ಬರು ನಾಯಕರು ಬಂಡಾಯ ಹೇಳೋದಂತೂ ಖಚಿತ. ಹಲವು ನಾಯಕರಿದ್ದಾರೆ, ನನಗೆ ಮಂತ್ರಿ ಸ್ಥಾನ ಸಿಗದೇ ಇದ್ರೆ ಈ ಬಾರಿ ಸುಮ್ಮನಿರೋದಿಲ್ಲ ಅಂತ ಹೇಳೋರು. ಆದ್ರೆ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದ ಜೊತೆ, ಭರ್ಜರಿ ಬಹುಮತದ ಜೊತೆ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ವಿರುದ್ಧ ಬಂಡೇಳೋ ನಾಯಕರು ಯಾರು? ಅವ್ರು ಬಂಡಿದ್ರೆ ಏನಾಗುತ್ತೆ, ಮುಂದೇನ್ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀನಿ. ಈ ಬಂಡೇಳೋದಿದೆಯಲ್ಲ, ಈ ಬಂಡಾಯ ಇದೆಯಲ್ಲ, ಬಂಡೆಗೆ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿವರೆಗೂ ಸೋಲಿಲ್ಲದ ಸರದಾರನ ರೀತಿ 2023ರಿಂದ ಮುನ್ನುಗ್ತಾ ಇರುವಂತ ಡಿ.ಕೆ. ಶಿವಕುಮಾರ್ಗೆ ಇದು ದೊಡ್ಡ ಹೊಡೆತ ಕೊಡುತ್ತೆ ಮುಂದಿನ ಉಪಚುನಾವಣೆಗಳು, GBA ಚುನಾವಣೆಗಳ ಹಿನ್ನೆಲೆಯಲ್ಲಿ. ಹಾಗಾದ್ರೆ ಯಾರು ಬಂಡಾಯ ಏನು ಎಲ್ಲ ವಿಚಾರವನ್ನ ಹೇಳ್ತೀನಿ ನಾನು. ಓಂ ಕಲಿ ಭಾರತ. ಇದು ಬಹಳ ಪ್ರಮುಖವಾದಂತ ವಿಚಾರ. ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಆಗಸ್ಟ್ 6ಕ್ಕೆ ಅಧಿವೇಶನ ಇದೆ, ಮುಂಗಾರು ಅಧಿವೇಶನ. ಅದರ ಮೊದಲೇ ಸಚಿವ ಸಂಪುಟ ವಿಸ್ತರಣೆ. ಕಳೆದ ಬಾರಿ ಸಿಗದೇ ಇದ್ದವರು ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಿಗದೇ ಇದ್ದಂಥವ್ರಿಗೆ ಈ ಬಾರಿ ಅವಕಾಶ ಕೊಡಬೇಕು ಅನ್ನೋಂಥದ್ದಿದೆ. ಇದರಲ್ಲಿ ನಾನು ಸವತಿ ಆಗ್ಬಿಟ್ಟಿದ್ದೀನಿ, ಸತೀಶ್ ಅವರಿಗೆ ನಾನು ಸೌತಿನ ಹಾಗಾದ್ರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಲಕ್ಷ್ಮಣ ಸವದಿ. ಅಥಣಿಯಿಂದ ಗೆದ್ದವರು, ಬಿಜೆಪಿಯಲ್ಲಿ DCM ಆಗಿದ್ದವರು. ಬಿಜೆಪಿಯಲ್ಲಿ DCM ಮಾಡಿದ್ರು ನನಗೆ ಇಲ್ಲಿ ಮಂತ್ರಿ ಸ್ಥಾನ ಕೂಡ ಇಲ್ಲ. ಏನ್ರಿ ಇದು? ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಈ ಬಾರಿ ನನ್ನನ್ನ ಡೌಟಲ್ಲಿ ಇಡ್ತಾ ಇದ್ದೀರಾ, ನನಗೆ ಸ್ಥಾನ ಕೊಡ್ತಾ ಇಲ್ಲ ನೀವು, ನಾನು ಸುಮ್ಮನಿರೋದಿಲ್ಲ. ಲಕ್ಷ್ಮಣ ಸವದಿ ಸುಮ್ಮನಿದ್ದಾರೆ ಅಂದ್ರೆ 90ರ ದಶಕದಿಂದ ರಾಜಕಾರಣ ಮಾಡ್ಕೊಂಡು ಬಂದವರು. ಸೊ ಅವರು ನಾನು ಹಿರಿಯ ಇಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಈ ಬೆಳಗಾವಿಯಲ್ಲಿ ನನಗೆ ಮೊದಲು ಸಚಿವ ಸ್ಥಾನ ಸಿಗಬೇಕು, ಬಟ್ ಜಾರಕಿಹೊಳಿ ಅವರು ಹಿಡಿತ ಆಗಿದೆ. ಅವ್ರು KPCC ಅಧ್ಯಕ್ಷ ಸ್ಥಾನ ಬಿಟ್ಟು ಮಂತ್ರಿ ಸ್ಥಾನ ತಗೊಂಡಿದ್ದೆ, ಆ ಕಾರಣಕ್ಕೆ ಬೆಳಗಾವಿ ಮೇಲೆ ನನ್ನ ಹಿಡಿತಾ ಇರಬೇಕು ಅಂತ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡ್ಬೇಕಾ, ಸವದಿ ಅವ್ರಿಗೆ ಕೊಡ್ಬೇಕಾ, ಅಶೋಕ್ ಪಟ್ಟಣ್ ಅವ್ರಿಗೆ ಕೊಡ್ಬೇಕಾ, ಚರ್ಚೆಗಳು ಇರುವಾಗ ಸವದಿ ಅವರಿಗೆ ಕೊಡದೇ ಇದ್ರೆ ಬಂಡಾಯ ಖಚಿತ. ಏನ್ ಮಾಡ್ತಾರೆ ಹಾಗಾದ್ರೆ ಬಂಡಾಯ ಮಾಡಿ? ಅವರು ಮುಂದಿನ ಚುನಾವಣಾ ವೇಳೆಗೆ ಬಿಜೆಪಿಗೆ ಬರುವಂತ ಸಾಧ್ಯತೆ ಇದೆ. ಬಿಜೆಪಿಯಲ್ಲಿ ಯಾರಿದ್ದಾರೆ? ರಮೇಶ್ ಜಾರಕಿಹೊಳಿ ಇದ್ದಾರೆ. ಸೊ ಅಷ್ಟು ಅಂದ್ರೆ ಈ ಕಾಂಗ್ರೆಸ್ನಲ್ಲಿ ಇದ್ದಷ್ಟು ಹಿಡಿತ ಅಲ್ಲಿಲ್ಲ. ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುವ ಮಟ್ಟಿಗೆ ಲಕ್ಷ್ಮಣ ಸವದಿ ವಿಧಾನಸಭೆಯಲ್ಲಿ ಹಿಂದೆ ಕೂತ್ಕೋತಾರೆ, ಕಡಿಮೆ ಮಾತಾಡ್ತಾರೆ. ಯಾಕೆಂದ್ರೆ ಅವರಿಗೆ ಹಿರಿಯರಾಗಿದ್ದು ಕೂಡ ಮಂತ್ರಿ ಸ್ಥಾನ ಸಿಗ್ಲಿಲ್ಲ. ಬಿಜೆಪಿಯಲ್ಲಿ DCM ಮಾಡಿದ್ರು. ಬಿಜೆಪಿ ಹಿಂದೆ ಆದಂತ ಎಲ್ಲ ಅಂದ್ರೆ ಆ ಒಂದು ಹಗರಣಗಳನ್ನೆಲ್ಲ ಮರೆತು ಅವರಿಗೆ ಲಿಂಗಾಯತ ನಾಯಕ ಆ ಭಾಗದಲ್ಲಿ ಬಿಜೆಪಿಗೆ ಒಂದು ಶಕ್ತಿ ಅನ್ನೋ ಕಾರಣಕ್ಕೆ ಗಡಿ ಭಾಗವನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿತ್ತು. ಆದ್ರೆ ಕಾಂಗ್ರೆಸ್ಗೆ ಬಂದ ಮೇಲೆ ಮಂತ್ರಿ ಸ್ಥಾನ ಕೂಡ ಸಿಕ್ಕಿಲ್ಲ. ಇನ್ನೊಬ್ಬ ನಾಯಕ ಯಾರು ಅಂದ್ರೆ BZ ಜಮೀರ್ ಅಹಮದ್ ಖಾನ್. ಜಮೀರ್ ಅವ್ರಿಗೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಕುತೂಹಲ ಅಂದ್ರೆ ಹಿರಿಯೂರು ಉಪಚುನಾವಣೆ ಇದೆ. ಉಪಚುನಾವಣೆಯಲ್ಲಿ ಹಿರಿಯೂರು ನಗರಸಭೆಯ ಉಸ್ತುವಾರಿಗಳಲ್ಲಿ ಒಬ್ಬರನ್ನ ಮಾಡಿದ್ದಾರೆ. ಜಮೀರ್ ಅವ್ರನ್ನ ಕಡೆಗಣಿಸೇ ಬಿಟ್ರು. ಅವರಿಗೆ DCM ಸ್ಥಾನನೇ ಸಿಗ್ಬೇಕಾಗಿತ್ತು, ಬಹುತೇಕ ಅಂತಿಮ ಆಗಿತ್ತು. ಆದ್ರೆ ಆ ಒಂದು ಆಡಿಯೋ ಹೊರಗಡೆ ಬಂತು ನೋಡಿ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಾದಂತ ಎಡವಟ್ಟಿನ ಆಡಿಯೋ ಬಂತು ನೋಡಿ. ಅದು ಬಂದ ನಂತರ ಸಮಸ್ಯೆಗಳು ಶುರುವಾಯಿತು. ಅವರಿಗೆ ಮಂತ್ರಿ ಸ್ಥಾನ ಕೂಡ ಸಿಗ್ಲಿಲ್ಲ. ಅವ್ರ ಬದಲಿಗೆ UT ಖಾದರ್ ಎಂಟ್ರಿ ಆದ್ರು. ಈಗ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅಂತಂದ್ರೆ ಜಮೀರ್ ಏನ್ ಮಾಡ್ತಾರೆ? ಜಮೀರ್ ಚಾಮರಾಜಪೇಟೆಯಲ್ಲಿ ಮಾತ್ರ ಅಲ್ಲ, ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಹೇಳಿದ್ದು ನಡೆಯುತ್ತೆ. ಈಗಲೂ ಜಮೀರ್ ದಾವಣಗೆರೆಯನ್ನು ಯಾಕೆ ಅಲುಗಾಡಿಸಿದ್ರು ಅಂದ್ರೆ 18,000 ವೋಟ್ಗಳು SDPIಗೆ ಬಂತು ಅಂದ್ರೆ, ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಬಂತು ಅಂದ್ರೆ ಅದರ ಹಿಂದೆ ಇದ್ದಿದ್ದು ಜಮೀರ್ ಅವರ ಅಸಹಕಾರ. ಸೊ ಈ ಅಸಹಕಾರದಿಂದಾನೇ SDPIಗೆ ಅಷ್ಟು ಮತಗಳು ಬಂದಿದ್ದು. ಜೊತೆಗೆ ಆ ಮತಗಳು ಕಾಂಗ್ರೆಸ್ಗೆ ಬರಬೇಕಾದಿದ್ದು. ಬಹುತೇಕ ಮುಸ್ಲಿಂ ಮತಗಳು ಅವು ಗೆಲುವಿನ ಅಂತರವನ್ನ ಕಡಿಮೆ ಮಾಡ್ತು. ಇದು ಜಮೀರ್ ಅಹಮದ್ ಖಾನ್ ಈಗ ಬಂಡಾಯ ಹೇಳ್ತಾರೋ ಬಿಡ್ತಾರೋ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂದ್ರೆ. ಆದ್ರೆ ಬರುವ ದಿನಗಳಲ್ಲಂತೂ ಅವರು ಬಂಡಾಯ ಎದ್ದು JDSಗೆ ಬರುವಂತ ಸಾಧ್ಯತೆಗಳು ಇದೆ. ಇತ್ತೀಚೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವ್ರು ತೀರ್ಕೊಂಡಾಗ ಸೊ ಎಷ್ಟೊಂದು ಅಂದ್ರೆ ಸೌಹಾರ್ದಯುತವಾಗಿದ್ರು. ಸಹಜವಾಗಿ ಡಿ.ಕೆ. ಶಿವಕುಮಾರೇ 2 ದಿನದ ಹಿಂದೆ ಏಕವಚನದಲ್ಲಿ ಆಕ್ರೋಶದಿಂದ ಮಾತಾಡಿದಂಥವ್ರು ಆ ದಿನದ ಭಾವನಾತ್ಮಕವಾಗಿ ಆ ವಿಚಾರದಲ್ಲಿ ಒಬ್ರು ತಾಯಿ ಸಮಾನರಾದಂಥ ಚೆನ್ನಮ್ಮನವರ ಅಂತಿಮ ಸಂಸ್ಕಾರದಲ್ಲಿ ಇದ್ರು. ಅದು ಬೇರೆನೆ, ರಾಜಕೀಯ ಬೇರೆ, ಸಂಬಂಧಗಳು ಬೇರೆ ಅನ್ನೋದು ಪ್ರೂವ್ ಆಯ್ತು. ಅಲ್ಲಿ ಜಮೀರ್ ಕೂಡ ಬಂದಿದ್ರು. ಜಮೀರ್ ಕಾಂಗ್ರೆಸ್ ಅನ್ನ ಬಿಟ್ಟು JDSಗೆ ಬಂದ್ಬಿಡ್ತಾರ ಅಂದ್ರೆ, ಕಳೆದ ಬಾರಿ ಅವ್ರಿಗೇನು ದಾವಣಗೆರೆ ಟಿಕೆಟ್ ಸಿಗ್ಲಿಲ್ಲ ಅಂತಂದಾಗ್ಲೆ, ಅಂದ್ರೆ ಮುಸ್ಲಿಂ ಸಮುದಾಯ ಕೊಡ್ಲಿಲ್ಲ ಅಂತಂದಾಗ್ಲೆ ಸುಮ್ಮನೆ ಇದೊಂದು ಮಾತುಗಳು ತೇಲ್ ಬಂದಿತ್ತು, ಜಮೀರ್ JDSಗೆ ಬಂದ್ಬಿಡ್ತಾರಂತೆ ಅಂತ. ಆದ್ರೆ ಮಂತ್ರಿ ಸ್ಥಾನ ಸಿಗದೇ ಇದ್ರೆ ಜಮೀರ್ ಸುಮ್ಮನೆ ಇದ್ದಾರೆ ಅಂತಲ್ಲ, ಜಮೀರ್ ಒಳಗಿಂದೊಳಗೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಅವ್ರ ಕಡೆಯಿಂದ, ಸಿದ್ದರಾಮಯ್ಯನವ್ರ ಕಡೆಯಿಂದ. ಸಿದ್ದರಾಮಯ್ಯನವ್ರು ಏನೇ
ಹೊರಗಡೆ ಆಕ್ರೋಶ ವ್ಯಕ್ತಪಡಿಸಿರ್ಬೋದು. ಏನ್ರಿ ನಾನು ಆಪ್ತ ಅಂದ ಕೂಡಲೇ ಏನ್ ಬೇಕಾದ್ರೂ ಮಾಡ್ಬೋದಾ, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಬೋದಾ ಅಂತ ಮಾತಾಡಿದ್ದು ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಅದಾದ್ರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಜಮೀರ್ ಅವ್ರ ಬಗ್ಗೆ. ಜಮೀರ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನ ಸಿದ್ದರಾಮಯ್ಯನವ್ರಿಗೆ ಕೂಡ ಇದೆ. ಆದ್ರೆ ನಿಮ್ಮ ಪಟ್ಟಿಯಲ್ಲಿ ಮೊದಲಿಗೆ ಯಾರಿದ್ದಾರೆ ಅಂತ ಕೇಳಿದ್ರೆ ಎಚ್ ಸಿ ಮಹದೇವಪ್ಪನವ್ರಿಗೆ ಮೊದಲು ಕೊಡಬೇಕು, ಸಂತೋಷ್ ಲಾಡ್ ಅವ್ರಿಗೆ ಕೊಡಬೇಕು. ಇದನ್ನೆಲ್ಲ ಇಟ್ಕೊಂಡು ಜಮೀರ್ ಅವ್ರಿಗೂ ಕೂಡ ಲಾಬಿ ಮಾಡಿ ಕೊಡಿಸುವ ಮಟ್ಟಿಗೆ ಹೈಕಮಾಂಡ್ ನಲ್ಲೇ ಅವ್ರ ಬಗ್ಗೆ ನೆಗೆಟಿವ್ ಬಂದಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಮೀರ್ ಅಂದ್ರೆ ತುಂಬಾ ಏನು ಒಲವಿಲ್ಲ. ಸೊ ಇದನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಸ್ಟ್ರಾಟಜಿ ಬಗ್ಗೆ ನಂಬಿಕೆ ಇದೆ. ಮುಸ್ಲಿಂ ಸಮುದಾಯ, ಕಾಂಗ್ರೆಸ್ಗೆ ವೋಟ್ ಹಾಕುವಂತ ಮುಸ್ಲಿಂ ಸಮುದಾಯ ದೊಡ್ಡದಾಗಿದೆ. ಜಮೀರ್ ಹೋದ್ರೂ ಕೂಡ ಏನ್ ದೊಡ್ಡ ಹೊಡೆತ ಆಗೋದಿಲ್ಲ. ಅದೇ ದಾವಣಗೆರೆ ಏನಾಯ್ತಲ್ಲ, ಸೊ ಅದೇ ರೀತಿಯಲ್ಲಿ ಒಂದು 5,000 ಮತಗಳು ಕಡಿಮೆ ಆದ ಹಾಗೆ ಒಂದಷ್ಟು ಹೊಡೆತ ಸಿಗಬಹುದು. ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿದೆ, ನಾನು ಟ್ರಬಲ್ ಶೂಟರ್, ಅದೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಆದ್ರೆ ಈ ಸವದಿ ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ರೆ ಖಂಡಿತ ಡಿ ಕೆ ಶಿವಕುಮಾರ್ ಅವ್ರಿಗೆ ಟ್ರಬಲ್ ಆಗುತ್ತೆ. ಎಲ್ಲಿ ಅಂದ್ರೆ ಹಿರಿಯೂರು ಉಪಚುನಾವಣೆಯಲ್ಲಿ ಇವರಿಬ್ರು ಮಾತ್ರ ಅಂತಲ್ಲ, ಒಂದಷ್ಟು ಜನರಿಗೆ, ಬೇರೆ ಬೇರೆ ಏನು ನಾಯಕರುಗಳಿಗೆ ಅಸಮಾಧಾನ, ಭಿನ್ನಾಭಿಪ್ರಾಯಗಳೇನಾದ್ರೂ ಮುಂದುವರದೇ ಇದ್ರೆ ಅದು ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ನೋಡ್ತಾ ಇದ್ರೆ ಹಿರಿಯೂರು ಉಪಚುನಾವಣೆಗೆ ಯಾವ ರೀತಿ ಅಂದ್ರೆ ಒಂದೊಂದು ಏನು ಹೋಬಳಿಗಳನ್ನ ವಿಂಗಡಿಸ್ಕೊಂಡು ಅಲ್ಲಿಗೆ 4-5 ಜನ ಮಂತ್ರಿಗಳನ್ನೇ ಉಸ್ತುವಾರಿ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದೊಂದು ಓಟಿಗೆ ಒಂದೊಂದು ಮನೆಗೊಬ್ಬೊಬ್ರು ಶಾಸಕರನ್ನ, ಒಂದೊಂದು ಊರಿಗೊಬ್ಬೊಬ್ರು ಶಾಸಕರನ್ನ ಬಿಟ್ಟು ಈ ಊರು ನಿಮ್ಮ ಜವಾಬ್ದಾರಿ, ಇಲ್ಲಿಂದ ಓಟ್ ತರಬೇಕು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ರೆಡಿ ಆಗಿದೆ. ಯಾಕೆಂದ್ರೆ ನಿರಂತರ ಗೆಲುವುಗಳು, ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು, ಅದಾದ್ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಸಂಖ್ಯೆಯನ್ನ ತಗೊಂಡೋಗಿ ಕೊಡ್ತು. ಅದರಿಂದನೇ ಕಾಂಗ್ರೆಸ್ ಲೋಕಸಭೆಯಲ್ಲಿ 99 ಗೆಲ್ಲೋದಿಕ್ ಸಾಧ್ಯ ಆಗಿದ್ದು. ಅದಾದ್ಮೇಲೆ ಉಪಚುನಾವಣೆಗಳಲ್ಲಿ ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣ 3ರಲ್ಲಿ ಭರ್ಜರಿ ಗೆಲುವು. ಅದಾದ್ಮೇಲೆ ದಾವಣಗೆರೆ ಹಾಗೆ ಬಾಗಲಕೋಟೆ ಗೆಲುವು. ಅದಾದ್ಮೇಲೆ ವಿಧಾನ ಪರಿಷತ್ ಉಪಚುನಾವಣೆಗಳಲ್ಲಿ 5 ಶಾಸಕರಿಂದ ಅಡ್ಡ ಮತದಾನ ಮಾಡಿಸಿದ್ದು. ಟೋಟಲಿ ಡಿ ಕೆ ಶಿವಕುಮಾರ್ ಹೇಗಿದ್ದಾರೆ ಅಂದ್ರೆ ರೂತ್ಲೆಸ್, ಮರ್ಸಿಲೆಸ್, ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ದಂಡ ಯಾತ್ರೆ ಮಾಡ್ಕೊಂಡು ಎಲ್ಲರನ್ನು ದಂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಅನ್ನ. ಆದ್ರೆ ಈ ಮಂತ್ರಿ ಸ್ಥಾನ ಸರಿಯಾಗಿ ಹಂಚಿಕೆ ಆಗದೇ ಇದ್ರೆ, ಅದರಲ್ಲೂ ಸವದಿ ಅವ್ರಿಗೆ ಜಮೀರ್ ಅವ್ರಿಗೆ ಸಿಗದೇ ಇದ್ರೆ, ಇಬ್ಬರು ಹಿರಿಯ ನಾಯಕರು, ಒಬ್ರು ಲಿಂಗಾಯತ ಸಮುದಾಯ ಮತ್ತೊಬ್ರು ಮುಸ್ಲಿಂ ಸಮುದಾಯ, ಇವರಿಬ್ಬರನ್ನ ಎದುರಾಕೊಂಡು ಬಂಡಾಯವನ್ನ ಬಂಡೆ ಎದುರಿಸೋಕೆ ರೆಡಿನಾ? ಬಂಡೆಗೆ ಅದು ಕಷ್ಟ ಆಗೋದಿಲ್ವಾ? ಸದ್ಯಕ್ಕಿದು ಚರ್ಚೆ, ನೋಡೋಣ ಏನಾಗುತ್ತೆ. ಎಲ್ಲ ಅಪ್ಡೇಟ್ಸ್ಗಳನ್ನ ನಿಮಗೆ ಸುಮನ್ ಟಿವಿ ಮೂಲಕ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.